ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಎಲ್ರೂ ಮಲಗಿರ್ಬೇಕಾದ್ರೆ ಭದ್ರ ಮಾತ್ರ ಎದ್ ಕೂತ್ಕೊಂಡು ವಿದ್ಯೆನೇ ನೋಡ್ತಿರ್ತಾನೆ. ಆಗ ಅಮ್ಮಮ್ಮ ಹೇಳಿದ ಮಾತುಗಳೆಲ್ಲ ಭದ್ರಂಗೆ ಗೆಪ್ತಿ ಬರ್ತಿರ್ತದೆ. ಇವತ್ತು ನಮ್ಮ ಅಪ್ಪಯ್ಯ ಬದುಕವ್ರೆ ಅಂತಂದ್ರೆ ಅದಕ್ಕೆ ನೀನೇ ಕಣೆ ಕಾರಣ ವಿದ್ಯಾ. ಇದನ್ನ ನಾನ್ ಯಾವ ಜನ್ಮಕ್ಕೂ ಮರೆಯಕ್ಕಿಲ್ಲ ಅಂತ ಭದ್ರ ಮನ್ಸ್ನಾಗೆ ಅನ್ಕೊಂಡು ವಿದ್ಯೆನೇ ನೋಡ್ತಿರ್ತಾನೆ. ಈ ಕಡೆ ಸುಭಾಷನ್ ರೂಮ್ನಾಗೆ ಫಸ್ಟ್ ನೈಟ್ಗೆ ಅರೇಂಜ್ ಮಾಡಿರ್ತಾರೆ. ಅದನ್ನ ನೋಡಿ ಸುಭಾಷ ಖುಷಿ ಪಡ್ತಿದ್ರೆ, ಇಷ್ಟೊಂದೆಲ್ಲ ಖುಷಿ ಪಡ್ಬೇಡ, ನಿನಗೆ ನಾನ್ ಖಂಡಿತ ಪನಿಷ್ಮೆಂಟ್ ಕೊಡ್ತೀನಿ ಅಂತ ನವ್ಯ ಹೇಳ್ತಿರ್ತಾಳೆ. ಇವಳು ಏನ್ ಪನಿಷ್ಮೆಂಟ್ ಕೊಡ್ಬೋದು ಅಂತ ಸುಭಾಷ ತಲೆ ಕೆರ್ಕೊಂಡ್ ಯೋಚನೆ ಮಾಡ್ತಿರ್ತಾನೆ. ಬೇರೆಯವರು ಕಷ್ಟಪಟ್ಟು ತಂದಿರೋ ಔಷಧಿನ ಕಿತ್ಕೊಂಡೋಗಿ ನೀನ್ ಹೆಸರು ಮಾಡ್ಬೇಕು ಅಂತ ಅನ್ಕೊಂಡೆ, ಇದ್ರಲ್ಲಿ ನಿನ್ಗೆ 1 ಕೋಟಿ ರೂಪಾಯಿ ಬೇರೆ ಬೇಕಾ? ಥೂ, ನಿನ್ ಜನ್ಮಕ್ಕಿಷ್ಟು. ಇದಕ್ಕೆಲ್ಲ ಏನಂತ ಕರೀತಾರೆ ಗೊತ್ತಾ? ಚೀಪ್ ಕ್ಯಾರೆಕ್ಟರ್ ಅಂತಾರೆ. ನಿನ್ನಂತವ್ರನ್ನ ಖಂಡಿತ ಸುಮ್ನೆ ಬಿಡ್ಬಾರ್ದು ಕಣೋ. ನಿನ್ಗೆ ಯಾವ ತರ ಪನಿಷ್ಮೆಂಟ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಒಂದ್ ಕೆಲ್ಸ ಮಾಡು, ಇನ್ಮೇಲೆ ನೀನು ಡೈಲಿ ಕೆಳಗಡೆ ಮಲ್ಕೋ, ಹೋಗಿ ಚಾಪೆ ದಿಂಬು ಎತ್ಕೊಂಡು ಕೆಳಗಡೆ ಮಲ್ಕೊಳೋ ಅಂತ ನವ್ಯ ಹೇಳ್ಬೇಕಾದ್ರೆ, ಏನು ನಾನು ಕೆಳಗಡೆ ಮನಿಕಬೇಕೆ ಅಂತ ಸುಭಾಷ ಕೇಳ್ತಿರ್ತಾನೆ. ನಿನಗೆ ಹೇಳ್ತಾ ಇರೋದು ಹೋಗೋ ಅಂತ ನವ್ಯ ರೇಗಾಡ್ಬೇಕಾದ್ರೆ ಬೇರೆ ವಿಧಿ ಇಲ್ದೆ ಸುಭಾಷ ಚಾಪೆ ಮತ್ತೆ ದಿಂಬ್ ಎತ್ಕ ಬಂದು ಮಲ್ಕೊಳಕ್ಕೆ ಅಂತ ಹೋಯ್ತಾನೆ. ವೇಟ್, ಇದು ನೋಡೋದಕ್ಕೆ ಒಳ್ಳೆ ಟಿವಿ ಸೀರಿಯಲ್ ಅಲ್ಲಿ ತೋರ್ಸೋ ತರ ಅನ್ಸ್ತಿದೆ. ನಿನಗೆ ಈ ಪನಿಷ್ಮೆಂಟ್ ಸೆಟ್ ಆಗೋದಿಲ್ಲ. ನಿನಗೆ ಬೇರೆ ಯಾವ ರೀತಿ ಟಾರ್ಚರ್ ಕೊಡ್ಬೋದು? ಹಾ, ನೀನು ನಿಜವಾಗ್ಲೂ ಬದ್ಲಾಗಿ ಒಳ್ಳೆ ಮನುಷ್ಯ ಆಗಿದ್ಯಾ ಅಂತ ನನಗ್ ಗೊತ್ತಾಗೋವರ್ಗೂ ನೀನು ಈ ರೂಮ್ ಒಳಗಡೆನೆ ಇರಬಾರ್ದು. ನಿಮ್ ಮನೆ ಕಿಚನ್ ಇದೆಯಲ್ಲ, ಅಲ್ಲಿ ಹೋಗಿ ನೀನ್ ಮಲ್ಕೋ. ಯಾರಾದ್ರೂ ಬಂದ್ ಕೇಳಿದ್ರೆ ನವ್ಯ ಮೇಡಮ್ ನನ್ಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾನ್ ಇಲ್ಲೇ ಮಲ್ಕೋಬೇಕು, ಇಲ್ಲೇ ಮಲ್ಕೋತೀನಿ ಅಂತ ಹೇಳ್ಬೇಕು. ಏನ್ ಹೇಳ್ತೀಯ ಹೇಳೋ ಅಂತ ನವ್ಯ ಕೇಳ್ಬೇಕಾದ್ರೆ, ನವ್ಯ ಪನಿಷ್ಮೆಂಟ್ ಕೊಟ್ಟಿದ್ದಾಳೆ ಅಂತ ಸುಭಾಷ ಹೇಳ್ಬೇಕಾದ್ರೆ, ಮೇಡಮ್ ಅಂತ ಸೇರ್ಸಿ ಹೇಳು ಅಂತ ನವ್ಯ ಹೇಳ್ತಾಳೆ. ನವ್ಯ ಮೇಡಮ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನನ್ಗೆ, ಅದಕ್ಕೆ ನಾನ್ ಇಲ್ಲಿ ಮಲ್ಕೊಂಡಿದೀನಿ ಅಂತ ಹೇಳ್ತೀನಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ವೆರಿ ಗುಡ್. ಆಮೇಲೆ ನಾನ್ ಹೇಳಿದ ಮಾತನ್ನ ಮೀರಿ ಏನಾದ್ರೂ ಟ್ರಿಕ್ಸ್ ಯೂಸ್ ಮಾಡಿ ಇದರಿಂದ ಆಚೆಗ್ ಬರ್ಬೇಕು ಅಂತ ಅನ್ಕೊಂಡ್ರೆ ಅಂತ ಹೇಳ್ತಾ ಸುಭಾಷನ್ಗೆ ನವ್ಯ ಏನೋ ಒಂದು ಮಾತನ್ನ ಸೀಕ್ರೆಟ್ ಆಗಿ ಹೇಳ್ತಾಳೆ. ಅದಕ್ಕೆ ಸುಭಾಷ ಬೆಚ್ಚ ಬೀಳ್ತಿರ್ತಾನೆ. ಬಿ ಕೇರ್ಫುಲ್, ನೌ ಯು ಜಸ್ಟ್ ಗೆಟ್ ಔಟ್ ಅಂತ ನವ್ಯ ಹೇಳ್ಬೇಕಾದ್ರೆ ಸುಭಾಷ ನವ್ಯನ್ ಮುಖನೇ ನೋಡ್ತಿರ್ತಾನೆ. ಅರ್ಥ ಆಗ್ಲಿಲ್ವಾ? ಆಚೆಗ್ ಹೋಗು ಅಂದೆ ಅಂತ ನವ್ಯ ಹೇಳ್ಬೇಕಾದ್ರೆ ಸುಭಾಷ ಸಪ್ಪೆ ಮುಖ ಹಾಕೊಂಡು ಚಾಪೆ ಮತ್ತೆ ದಿಂಬನ್ನ ತಕೊಂಡು ರೂಮಿಂದ ಆಚೆಗೆ ಹೋಯ್ತಾ ನವ್ಯನ್ ಮುಖನೇ ನೋಡ್ಬೇಕಾದ್ರೆ, ಹಾ, ಒನ್ ಮೋರ್ ಥಿಂಗ್, ಮಧ್ಯರಾತ್ರಿ ಬಂದು ನಾನು ಕಿಚನ್ ಅಲ್ಲಿ ಚೆಕ್ ಮಾಡ್ತೀನಿ. ನೀನ್ ಕಿಚನ್ ಅಲ್ಲಿ ಇಲ್ದೆ ಬೇರೆ ಎಲ್ಲಾದ್ರೂ ಹೋಗ್ ಮಲ್ಕೊಂಡಿದ್ಯಾ ಅಂತ ಗೊತ್ತಾಯ್ತು ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್, ಹೋಗ್ ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊ, ಬದ್ಲಾಗೋದಿಕ್ಕೆ ಪ್ರಯತ್ನ ಪಡು ಅಂತ ನವ್ಯ ವಾರ್ನಿಂಗ್ ಕೊಡ್ಬೇಕಾದ್ರೆ, ಸರಿ ಆಯ್ತು ಅಂತ ಹೇಳ್ತಾ ಸುಭಾಷ ಅಲ್ಲಿಂದ ಹೋಯ್ತಾನೆ. ಸುಭಾಷ ಆ ಕಡೆ ಈ ಕಡೆ ನೋಡ್ಕೊಂಡು ಸೀದಾ ಅಡ್ಗೆ ಮನೆಗ್ ಬಂದು ಚಾಪೆ ಹಾಸ್ಕತಾನೆ. ಡೈಲಿ ಇಷ್ಟೊತ್ನಾಗೆ ಬಂದ್ ಮಲ್ಕೊಂಡು ಒತ್ತಾರೆನೆಯ ಯಾರು ನೋಡಕ್ಕೂ ಮುಂಚೆನೆಯ ನಾನು ಇನ್ನ ಹೊರಟೋಗ್ಬಿಟ್ರೆ ಒಳ್ಳೇದಾಯ್ತದೆ. ಮದ್ವೆ ಆಗಿ ಮೊದಲನೇ ರಾತ್ರಿ ಅವಳ ಜೊತೆ ಹೆಂಗೆಲ್ಲ ಇರ್ಬೇಕು ಅಂತ ಕನ್ಸ್ ಕಟ್ಟಿದ್ದೆ, ಛೆ, ಎಲ್ಲ ಹಾಳಾಗೋಯ್ತು ಅಂತ ಮನ್ಸ್ನಾಗೆ ಅನ್ಕೊಂಡು ಸುಭಾಷ ಕೊರಗ್ತಿರ್ತಾನೆ. ಆಗ ಚಿತ್ರ ಮತ್ತೆ ಈಶ್ವರಿ ಇಬ್ರು ಸುಭಾಷನ್ನ ಅಡ್ಗೆ ಮನೇಲಿ ಇರೋದನ್ನ ನೋಡ್ಬಿಡ್ತಾರೆ. ಏನವ ಇದು, ಸುಭಾಷ ಅಡ್ಗೆ ಮನೇಲಿ ಏನ್ ಮಾಡ್ತಾವನವ ಅಂತ ಚಿತ್ರ ಈಶ್ವರಿ ಕೇಳ್ಬೇಕಾದ್ರೆ, ಇಷ್ಟೊತ್ನಾಗೆ ಇವನೇನ್ ಮಾಡ್ತಿದ್ದಾನಿಲ್ಲಿ ಅಂತ ಈಶ್ವರಿ ಅವನೇನೆ ನೋಡ್ತಾ, ನೋಡುಮ ಬಾರೆ ಅಂತ ಹೇಳ್ತಾ ಅಡ್ಗೆ ಮನಿ ಕಡೆ ಹೋಯ್ತಾರೆ. ಅಲ್ಲಿ ಅವನು ಚಾಪೆ ಹಾಸ್ಕೊಂಡು ಮನಿ ಕಂದಿರೋದನ್ನ ನೋಡಿ ಈಶ್ವರಿ ಮತ್ತೆ ಚಿತ್ರಂಗೆ ಶಾಕ್ ಆಯ್ತದೆ. ಯೋ ಸುಭಾಷ, ಏನ್ಲ ಇದೆಲ್ಲ ಅಂತ ಈಶ್ವರಿ ಕೇಳ್ಬೇಕಾದ್ರೆ ಅಷ್ಟೊತ್ಗೆ ಸಾವಿತ್ರಿ ಮತ್ತೆ ವಿನಂತಿನೂ ಅಲ್ಲಿಗ್ ಬರ್ತಾರೆ. ಅವ್ವ, ಇಷ್ಟೊತ್ನಾಗೆ ಇವ್ರೆಲ್ರೂ ಸೇರ್ಕೊಂಡ್ ಏನ್ ಮಾಡ್ತಿದಾರು ಅಂತ ವಿನಂತಿ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣೆ, ನೋಡು ಮಾತಾಡಿ ಏನು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಆಗ ಸುಭಾಷ ಸಡನ್ ಆಗಿ ಎಚ್ಚರಿಕೆ ಆಗಿ, ಅವ್ವ ನೀನೇನ್ ಮಾಡ್ತಿದ್ಯವ ಇಲ್ಲಿ ಅಂತ ಈಶ್ವರಿನ ಕೇಳ್ತಿರ್ತಾನೆ. ಯಾಕಿಲ್ ಬಂದ್ ಮನ್ಕಂದಿದ್ಯೆ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಅವ್ವ ಅದೇನಿಲ್ಲವಾ, ಅದೇನಂದ್ರೆ ಅಂತ ಸುಭಾಷ ಏಳಕ್ಕೆ ಒದ್ದಾಡ್ತಿರ್ತಾನೆ. ನಿನ್ನೆ ಕಣ್ಲಾ ಕೇಳ್ತಾ ಇರೋದು, ಏನು ಅಂತ ಸರಿ ಹೇಳ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಅವ್ವ ಆ ನವ್ಯ ಇದ್ದಾಳಲ್ಲ, ಅವಳು ಏನ್ ಹೇಳಿದ್ರು ಗೊತ್ತೇ ಅಂತ ಹೇಳ್ತಾ ನವ್ಯ ರೂಮ್ನಾಗೆ ಏನೇನ್ ಹೇಳಿದ್ಲೋ ಅದನ್ನೆಲ್ಲ ಈಶ್ವರಿ ಮತ್ತೆ ಚಿತ್ರನ್ ಮುಂದೆ ಸುಭಾಷ ಹೇಳ್ಕೊಂಡು ಕಣ್ಣೀರಾಗ್ತಿರ್ತಾನೆ. ಇದನ್ನ ಕೇಳಿ ಈಶ್ವರಿ ಮತ್ತೆ ಚಿತ್ರನ್ಗೆ ಶಾಕ್ ಆಯ್ತದೆ. ಹಂಗೆಯ ಇದನ್ನೆಲ್ಲ ಕದ್ದು ಕೇಳಿಸ್ಕೊಳ್ತಿರೋ ಸಾವಿತ್ರಿ ಮತ್ತೆ ವಿನಂತಿಗೂ ಶಾಕ್ ಆಯ್ತದೆ. ಅದಕ್ಕೆ ಕಣವ, ನಾನ್ ಬದ್ಲಾಗೋವರ್ಗೂ ನಾನು ಕಿಚನ್ ಅಲ್ಲೇ ಮನಿಕೋಬೇಕು. ಪನಿಷ್ಮೆಂಟ್ ಮುಗಿದ್ಮೇಲೂ ಸಹ ನೀನು ನಮ್ ರೂಮಿಗೆ ಬಂದ್ಬೇಕು, ನೀನು
ನೆಲದ ಮೇಲೆ ಮಲ್ಕೋಬೇಕು ಅಂತ ಹೇಳ್ತಾ ನವ್ಯ ನನ್ನ ಕಿಚನ್ ಕಳ್ಸಿದ್ಲು ಕಣವ ಅಂತ ಸುಭಾಷ ಹೇಳ್ತಾನೆ. ಇದನ್ನ ಕೇಳಿ ಸಾವಿತ್ರಿ ವಿನಂತಿ ಇಬ್ರು ಒಳಗಡೆನೆ ನಗ್ತಿರ್ತಾರೆ. ಅಲ್ಲ ಕಣ್ಲ, ಅವ್ಳು ಹೇಳಿದ ತಕ್ಷಣ ನೀನ್ ಹಂಗೆ ಮಾಡ್ಬಿಟಿಯಾ? ಹೋಗೆ ಅದನ್ನೆಲ್ಲ ಮಾಡಕ್ ಆಗಕ್ಕಿಲ್ಲ ಅಂತ ಹೇಳ್ಬೇಕು ತಾನೇ ನೀನು ಅಂತ ಚಿತ್ರಕ್ ಹೇಳ್ಬೇಕಾದ್ರೆ ಚಿತ್ರಕ್ಕ ಅವಳ ಹತ್ರ ಮಾತ್ ಕೊಡಕ್ಕೆ ಆಗಕ್ಕಿಲ್ಲ. ನಾನ್ ಹೇಳಿದ್ದನ್ನ ನೀನ್ ಮಾಡ್ಲಿಲ್ಲ ಅಂದ್ರೆ ತಕ್ಷಣ ನನ್ನ ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಆಮೇಲೆ ಇವ್ರು ನನ್ಗೆ ವರದಕ್ಷಿಣೆ ಕೇಳಿ ಕಿರುಕುಳ ಕೊಡ್ತಾ ಇದಾರೆ, ಡಿವೋರ್ಸ್ ಕೇಳ್ತಿದಾರೆ, ಆಮೇಲೆ ನನ್ಗೆ ತುಂಬಾ ಚಿತ್ರಹಿಂಸೆ ಕೊಡ್ತಿದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ತುಂಬಾ ಹೆದರ್ಸ್ತಿದಾಳಕ್ಕ. ಅವಳು ಕೇಳ್ತಿರೋದನ್ನ ನಾನ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವಳು ನನ್ನ ಸುಮ್ಕೆ ಬಿಡಕ್ಕಿಲ್ಲ. ನಾನ್ ಇಲ್ಲೇ ಮನಿಕತೀನಿ ಬಿಟ್ಬಿಡಿ ಅಂತ ಸುಭಾಷ ಹೇಳ್ತಿರ್ತಾನೆ. ಬೇಕಿತ್ತೇನ್ಲ ನಿನ್ಗಿದೆಲ್ಲ? ಬೇಕಿತ್ತೆ? ಇದೆಲ್ಲದಕ್ಕೂ ಕಾರಣ ನೀನ್ ಮಾಡಿರೋ ಆ ಮುಟ್ಟಾಳತನದ ಕೆಲ್ಸ ಕಣ್ಲಾ. ಅವಸರ ಪಟ್ಟು ನಿನ್ ಜೀವನನ ನೀನೇ ಹಾಳ್ ಮಾಡ್ಕೊಬಿಟ್ಲಲ್ಲ ಅಂತ ಈಶ್ವರಿ ಸುಭಾಷನ್ಗೆ ಉಗಿಬೇಕಾದ್ರೆ, ಬೇಕಿತ್ತ ನಿನಗೆ ಮಗನೇ ಅಂತ ಅನ್ಕಂದು ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಅಲ್ಲಿಗ್ ಬಂದು ನಿತ್ಕೊಂಡು ನಗ್ತಾ ಇರ್ತಾರೆ. ಇವರಿಬ್ರು ಈ ರೀತಿ ನಗೋದನ್ನ ನೋಡಿ ಈಶ್ವರಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರ್ತದೆ. ಏನಕ್ಕೆ MLA ಮನೆಯಿಂದ ಎಂಟತ್ತಾವಿ ಅಂತ ತುಂಬಾನೇ ನಿಗ್ರಾಡ್ತಿದ್ರಿ? ಆ ಕೋಟ್ಯಾಧಿಪತಿಯಾಗಿ ಬಾಳೋ ಜೀವನ ಇದೆಯಾ? ಅವ್ವಾ, ನೋಡಕ್ಕೆ ಎಷ್ಟ್ ಚಂದಾಗದೆ, ಎರಡು ಕಣ್ಣು ಸಾಲ್ದು ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಅವ್ವ ನೋಡಕ್ಕೆ ತುಂಬಾ ಓವರ್ ಆಗಿ ಆಡ್ತಿದ್ರಲ್ಲ, ಅದಕ್ಕೆಯ ಇವತ್ತು ಇವ್ರಿಗೆ ಇಂಥ ಪರಿಸ್ಥಿತಿ ಬಂದಿದೆ. ಅವ್ವ ಇದೇ ಖುಷಿಗೆ 2 ಕುಂಟ ಹಾಕುಮೆ ಅಂತ ವಿನಂತಿ ಹೇಳ್ಬೇಕಾದ್ರೆ, ಅಷ್ಟೇ ತಾನೇ ಬಾರೆ ಅಂತ ಹೇಳ್ತಾ ಸಾವಿತ್ರಿ ವಿನಂತಿ ಜೊತೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಇವ್ರಿಬ್ರು ಮಾಡ್ತಿರೋ ಕಿಂಡಲ್ಗೆ ಈಶ್ವರಿ, ಚಿತ್ರ ಮತ್ತೆ ಸುಭಾಷ 3 ಜನ ಕ್ವಾಪ್ದಿಂದ ಗುರಾಯಿಸ್ತಿರ್ತಾರೆ. ಹಂಗೆಯ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವ್ರು ಅಲ್ಲಿಂದ ಒಯ್ತಾರೆ. ನೋಡ್ದೇನವ, ಬೇಕು ಬೇಕು ಅಂತ ಇವ್ರ ಹೆಂಗ್ ನಮ್ಮನ್ನ ಕಿಂಡಲ್ ಮಾಡ್ತಾವ್ರೆ ಅಂತ ಚಿತ್ರ ಹೇಳ್ಬೇಕಾದ್ರೆ, ಎಲ್ಲದಕ್ಕೂ ಕಾರಣ ಈ ವಿನಂತಿ ಕಣೆ. ಯಾವ್ದೇ ಕಾರಣಕ್ಕೂ ನಾನ್ ಇವಳಿನ ಸುಮ್ಕೆ ಬಿಡಕ್ಕಿಲ್ಲ ಕಣೆ. ಖಂಡಿತ ಈ ಸೇಡ್ನ ತೀರ್ಸ್ಕತೀನಿ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಅವ್ವ ನೀನ್ ಏನೇವ ಮಾಡ್ತಿ ಅಂತ ಚಿತ್ರ ಕೇಳ್ತಾಳೆ. ನಾ ಏನ್ ಮಾಡ್ತೀನಿ ಅಂತ ನೀನ್ ನೋಡ್ತಾ ಇರೋ ಅಷ್ಟೇನೆ ಅಂತ ಈಶ್ವರಿ ಹೇಳ್ತಾ ವಿನಂತಿಗೆ ಬುದ್ಧಿ ಕಲಿಸ್ಬೇಕು ಅಂತ ಮನ್ಸಲ್ಲಿ ಏನೋ ಪ್ಲಾನ್ ಆಗ್ತಿರ್ತಾಳೆ. ಈ ಕಡೆ ಮನೇಲಿ ಎಲ್ರು ಮಲಗಿರ್ಬೇಕಾದ್ರೆ ಭದ್ರಂಗೆ ಕನ್ಸ್ ಬೀಳ್ತಿರ್ತದೆ. ಅದ್ರಾಗೆ ಭದ್ರ ಈ ರಾಜ್ಯಕ್ಕೆ ಮಿನಿಸ್ಟರ್ ಆಗಿದ್ರೆ ವಿದ್ಯಾ ದೊಡ್ಡ ಡಾಕ್ಟರ್ ಆಗಿರ್ತಾಳೆ. ಶಿವರಾಮೇಗೌಡ್ರು ಕುತ್ಕೊಂತಿರೋ ಚೇರ್ ಅಲ್ಲಿ ಭದ್ರ ಸ್ಟೈಲ್ ಆಗಿ ಕಾಲ್ ಮೇಲ್ ಕಾಲ್ ಹಾಕೊಂಡು ಮೀಸೆನ ತಿರುಕೊಂಡು ಗತ್ತಲ್ಲಿ ಕುತ್ಕೊಂಡಿರ್ತಾನೆ. ಹಂಗೆಯ ಆರಾಮಾಗಿ ಪೇಪರ್ ಓದ್ಬೇಕಾದ್ರೆ ಅಲ್ಗೆ ವಯಸ್ಸಾಗಿರೋ ಕ್ವಾಟ್ಲೇನು ಬರ್ತಾನೆ. ಅಂತಮ್ಮ ಅದ್ಕೆ ಮುನ್ನ ನೋಡೋದಿಕ್ಕೆ ಅಂತ ಪೇಷಂಟ್ಗಳು ಕಾಯ್ತಾವ್ರೆ, ಎಲ್ರಿಗೂ ಟೋಕನ್ ಕೊಟ್ಟಾಯ್ತು, ಅದ್ಕೆಮ್ಮ ಇನ್ನು ಬಂದೇ ಇಲ್ಲ ಅಂತ ಕ್ವಾಟ್ಲೆ ಕೇಳ್ಬೇಕಾದ್ರೆ, ಕ್ವಾಟ್ಲೆ ಕರೆಕ್ಟ್ ಆಗಿ 8 ಗಂಟೆಗೆ ನಿನ್ ತಂಗಿ ಬತ್ತಾಳೆ, ಕಾಯ್ತಿರು ಅಂತ ಭದ್ರ ಹೇಳ್ತಿರ್ತಾನೆ. ಓ ಹಂಗೆ, ಸರಿ ಆಯ್ತು ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ ಅಷ್ಟೊತ್ಗೆ ವಿದ್ಯಾ ರೆಡಿ ಆಗಿ ಅಲ್ಲಿಗೆ ಬತ್ತಿರ್ತಾಳೆ. ನೋಡ್ದ ಕ್ವಾಟ್ಲೆ, ಕರೆಕ್ಟ್ ಆಗಿ ಟೈಮು ಅಂದ್ರೆ ಟೈಮು, ನಮ್ ಡಾಕ್ಟ್ರಮ್ಮ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತಾರೆ ಅಂತ ಹೇಳ್ಕೊಂಡು ಭದ್ರ ನಗ್ತಿರ್ತಾನೆ. ಅಂತಮ್ಮ ನೀ ಹೇಳುದು ದಿಟಾನೆಯ, ಕರೆಕ್ಟ್ ಆಗಿ ಅದ್ಕೆಮ್ಮ ಬಂದೇ ಬಿಟ್ರು ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ ವಿದ್ಯಾ ದೇವಸ್ಥಾನದಿಂದ ತಂದಿರೋಂತ ಕುಂಕುಮನ ಭದ್ರಂಗ್ ಹಣೆಗ್ ಹಚ್ಚಿ ಕ್ವಾಟ್ಲೆಗೂ ಕೊಡ್ತಾಳೆ. ಗೌಡ್ರೆ ನಿಮ್ದು ತಿಂಡಿ ಐತೆ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ವಿದ್ಯಾ ನೀವ್ ಮೊದ್ಲು ಹೋಗಿ ನಿನ್ ಪೇಷಂಟ್ಗಳನ್ನ ನೋಡು ಅಂತ ಭದ್ರ ಹೇಳ್ತಾನೆ. ಸರಿ ಆಯ್ತು ಗೌಡ್ರೆ ಅಂತ ಹೇಳ್ತಾ ವಿದ್ಯಾ ಪೇಷಂಟ್ಗಳನ್ನ ನೋಡುಕೆ ಅಂತ ಹೋಯ್ತಾಳೆ. ಭದ್ರ ವಿದ್ಯನ್ಗೆ ಕಷ್ಟ ಆಗ್ಬಾರ್ದು ಅಂತ ಪೇಷಂಟ್ಗಳನ್ನೆಲ್ಲ ಚೆಕ್ ಮಾಡಕ್ಕೆ ಅಂತ ಪಡ್ಸಾಲೆಲ್ಲೇ ಒಂದು ಚಿಕ್ಕದಾಗಿ ವಿದ್ಯನ್ಗೆ ಅಂತ ಕ್ಲಿನಿಕ್ ನ ಓಪನ್ ಮಾಡ್ಕೊಟ್ಟಿರ್ತಾನೆ. ವಿದ್ಯಾ ಹೋಗೋಷ್ಟೊತ್ಗೆ ಅವ್ರೆಲ್ರು ಅಲ್ಲಿ ಕಾಯ್ತಾ ಇರ್ತಾರೆ. ವಿದ್ಯಾ ಒಬ್ಳು ಲೇಡಿ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿರ್ತಾಳೆ. ಅವಳನ್ನ ನೋಡೋದಿಕ್ಕೆ ಅಂತ ತುಂಬಾ ಜನ ಬಸ್ರಿರಿಂದ ಹಿಡ್ದು ಹೆಣ್ಮಕ್ಳೆಲ್ಲ ಬಂದಿರ್ತಾರೆ. ಹಂಗೆಯ ಕ್ವಾಟ್ಲೆ ಒಬ್ಬೊಬ್ರನ್ನೇ ಕರ್ದು ವಿದ್ಯನ್ ಹತ್ರ ಕಳಿಸ್ತಿರ್ತಾನೆ. ಆಗ ಕ್ವಾಟ್ಲೆ ವಿದ್ಯಾ ಅಲ್ಲಿ ಬಂದಿರೋ ಪೇಷಂಟ್ಗಳನ್ನೆಲ್ಲ ಚೆಕ್ ಮಾಡ್ತಾ ಖುಷಿ ಪಡ್ಬೇಕಾದ್ರೆ ಸೀದಾ ಒಳಗಡೆ ಬಂದು, ಅಂಟಮ್ಮ ನಮ್ ಡಾಕ್ಟ್ರಮ್ಮ ನಿಮ್ ತರನೆಯ, ನೀವು ಮಿನಿಸ್ಟರ್ ಆಗಿದ್ಕೊಂಡು ಇಡೀ ಊರ್ಗೆ ಸಹಾಯ ಮಾಡ್ತಿದ್ದೀರಿ. ತಂಗ್ಯವ್ವ ದೊಡ್ಡ ಲೇಡಿ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿದ್ರು ಸಹ ಇಲ್ಲಿರೋ ಬಡವರು ಹೆಣ್ಮಕ್ಳಿಗೋಸ್ಕರ ಫ್ರೀ ಆಗಿ ಔಷಧಿನು ಟ್ರೀಟ್ಮೆಂಟ್ ಮನೆ ಹತ್ರನೇ ಕೊಡ್ತಾವ್ರೆ. ಈ ಪುಣ್ಯ ಎಲ್ಲ ನಮ್ ಕುಟುಂಬಕ್ಕೆ ಯಾವಾಗ್ಲೂ ಇರ್ತದೆ ಅಂಟಮ್ಮ ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಭದ್ರ ತುಂಬಾನೇ ಖುಷಿ ಪಡ್ತಿರ್ತಾನೆ. ಅಷ್ಟೊತ್ಗೆ ಡ್ಯಾಡಿ ಅಂತ ಕರೀತಾ ಭದ್ರನ್ ಮಗ ಅಲ್ಲಿಗ್ ಬರ್ತಾನೆ. ಅವನು ನೋಡೋಕೆ ಸೇಮ್ ಡಿಟ್ಟೋ ಭದ್ರನ್ ತರಾನೇ ಇರ್ತಾನೆ. ಎಲ್ಲ ಮಗ ಎಲ್ಲೋ ಹೊರಗಡೆ ಒಯ್ತಾ ಇರಂಗದೆ ಅಂತ ಭದ್ರ ಕೇಳ್ಬೇಕಾದ್ರೆ, ಹೌದು ಡ್ಯಾಡಿ, ನಾನು ಕರ್ನಾಟಕ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದೀನಲ್ವಾ, ನೆಕ್ಸ್ಟ್ ವೀಕ್ ಅಲ್ಲಿ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ಇವಾಗ ಪ್ರಾಕ್ಟೀಸ್ ಮಾಡ್ಬೇಕು, ಅದಕ್ಕೆ ಹೋಗ್ತಿದೀನಿ ಅಂತ ಭದ್ರನ್ ಮಗ ಹೇಳ್ಬೇಕಾದ್ರೆ ತುಂಬಾನೇ ಖುಷಿ ಆಯ್ತು ಕಣ್ಲಾ. ಹೌದು, ಪ್ರಾಕ್ಟೀಸ್ಗೆ ಹೆಂಗ್ ಹೋಯ್ತೀಯ ಅಂತ
ಭದ್ರ ಕೇಳ್ಬೇಕಾದ್ರೆ ಡ್ಯಾಡಿ ಬೈಕಲ್ಲಿ ಇನ್ಯಾವ್ದ್ರಲ್ಲಿ ಅಂತ ಭದ್ರನ್ ಮಗ ಹೇಳ್ತಾನೆ. ಲೋ ಕ್ವಾಟ್ಲೆ ಅಂತ ಹೇಳ್ತಾ ಕ್ವಾಟ್ಲೆ ಕೈಯಿಂದ ಕೀನ ಇಸ್ಕೊಂಡು ನಾನ್ ನಿನಗೋಸ್ಕರ ಅಂತ ಹೊಸ ಕಾರ್ ತಂದೀವ್ನಿ, ಮನೆ ಮುಂದೆನೆ ಪಾರ್ಕಿಂಗ್ ಮಾಡಿ ನಿಲ್ಸಿವಿ, ತಗ ಇದ್ರಲ್ಲೇ ಹೋಗು ಅಂತ ಹೇಳ್ತಾ ಭದ್ರ ತನ್ ಮಗನ್ಗೆ ಕಾರ್ ಕೀ ಕೊಡ್ತಾನೆ. ವಾವ್ ಡ್ಯಾಡಿ, ನನಗೆ ಕಾರಾ? ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ, ನನ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಭದ್ರಿನ್ ಮಗ ಅವ್ನ್ ಕಾಲಿಗೆ ಬಿದ್ದು ಆಶೀರ್ವಾದ ತಕತಾನೆ. ಸರಿ ನಿಂಗೆ ಗೊತ್ತಾಯ್ತದೆ, ಹೋಗ್ ಬರೋಗು ಅಂತ ಹೇಳಿ ಭದ್ರ ಹೇಳ್ದಾಗ ಸರಿ ಆಯ್ತು ಡ್ಯಾಡಿ ಅಂತ ಹೇಳ್ತಾ ಭದ್ರಿನ್ ಮಗ ಭದ್ರಿನ ತಬ್ಕೊಂಡು ಖುಷಿಯಿಂದ ಆಚೆಗೆ ಒಯ್ತಿರ್ತಾನೆ. ಅಮ್ಮ ನಂಗೆ ಟೈಮ್ ಆಗ್ತಿದೆ, ನಾನ್ ಹೋಗ್ ಬರ್ತೀನಿ ಅಂತ ವಿದ್ಯನ್ಗೆ ಮಗ ಹೇಳ್ಬೇಕಾದ್ರೆ ನೋಡು ತಿಂಡಿ ತಿನ್ಕೊಂಡೋಗೋ ಅಂತ ವಿದ್ಯಾ ಹೇಳ್ತಾಳೆ. ಅಮ್ಮ ನನ್ಗೆ ತುಂಬಾ ಟೈಮ್ ಆಯ್ತು, ನಾನ್ ಆಚೆನೆ ತಿನ್ಕೋತೀನಿ, ಬಾಯ್ ಮಮ್ಮಿ ಅಂತ ಹೇಳ್ತಾ ವಿದ್ಯನ್ ಮಗ ಅಲ್ಲಿಂದ ಹೋಯ್ತಾನೆ. ಎಲ್ಲ ಅವ್ರ ಅಪ್ಪಯ್ಯನ್ ತರನೆಯ, ಹೇಳಿದ್ದನ್ನ ಯಾವತ್ತು ಕೇಳೋದೇ ಇಲ್ಲ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಭದ್ರ ಮತ್ತೆ ಕ್ವಾಟ್ಲೆ ಇಬ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಅಂತಮ್ಮ ನಿನ್ ಮಗ ದಿಟ್ಟೋ ನಿನ್ ತರನೆಯ, ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಓಡಾಡ್ತಿರ್ತಾನೆ, ಕ್ರಿಕೆಟ್ ನ ತುಂಬಾ ಚೆನ್ನಾಗ್ ಆಡ್ತಾನೆ ಕಣ್ಣ. ಹೋದ್ವಾರ ನೋಡು ಮಾತಾಡಿ ಅಂತ ಮ್ಯಾಚ್ ನೋಡಕ್ಕೆ ಅಂತ ಹೋದ್ರೆ ಒಬ್ಬ ಈಗ ಹೊಸಿ ವರ್ಷಕ್ ಮುಂಚೆ ಈ ಧೋನಿ ಅಂತ ಒಬ್ರು ಇದ್ರಲ್ಲ, ಅವ್ರು ಆಡ್ತಿದ್ರಲ್ಲ, ಹಂಗೆಯ ನಿನ್ ಮಗನು ಕ್ರಿಕೆಟ್ ಆಡ್ತಿದ್ದ ಅಂತಮ್ಮ ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಭದ್ರಂಗೆ ಖುಷಿ ಆಯ್ತಿರ್ತದೆ. ಎಷ್ಟೇ ಆದ್ರೂ ಈ ಭದ್ರಗೌಡನ್ ಮಗ ಅಲ್ವೇ, ಹಂಗೆಯ ಇರ್ಬೇಕು ಅಂತ ಹೇಳ್ಕೊಂಡು ಭದ್ರ ಮೀಸೆ ತಿರ್ಕೊಂಡು ನಗ್ತಿರ್ತಾನೆ. ಅಷ್ಟೊತ್ಗೆ ಅಪ್ಪ ಅಂತ ಕರೀತಾ ಭದ್ರನ್ ಮಗಳು ಅಲ್ಲಿಗ್ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಭದ್ರನ್ಗೆ ತುಂಬಾನೇ ಖುಷಿ ಆಯ್ತದೆ. ಅವಳು ನೋಡಕ್ಕೆ ಸೇಮ್ ವಿದ್ಯನ್ ತರಾನೇ ಇರ್ತಾಳೆ. ಹೇಳವ ಕಾಲೇಜ್ಗೆ ಹೋಯ್ತಿದ್ಯಾ ಅಂತ ಭದ್ರ ಕೇಳ್ಬೇಕಾದ್ರೆ ಹ್ಞೂ ಅಪ್ಪ. ಕ್ವಾಟ್ಲೆ ತೋತ ಏನ್ ಹಂಗೆ ನಿಂತಿದ್ಯಾ, ನಡಿ ನಡಿ ಟೈಮ್ ಆಯ್ತು ಅಂತ ಭದ್ರನ್ ಮಗಳು ಹೇಳ್ಬೇಕಾದ್ರೆ ಹ್ಞೂ ಕಣವ ನಡಿ ನಡಿ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಹಂಗೆಯ ಹೋಗಿ ನೀವು ನಿಮ್ ಅಮ್ಮನ ಹತ್ರ ಹೇಳ್ಬಿಟ್ ಬನ್ನಿ, ಅಷ್ಟೊತ್ಗೆ ನಾನು ಬರ್ತೀನಿ ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ ಸರಿ ಆಯ್ತು ತಾತ, ಅಪ್ಪ ಹೋಗ್ ಬರ್ತೀನಿ ಅಂತ ಹೇಳ್ತಾ ಭದ್ರನ್ ಮಗಳು ವಿದ್ಯನ್ ಹತ್ರ ಬರ್ತಾಳೆ. ಅಮ್ಮ ನಾನ್ ಕಾಲೇಜ್ ಹೋಗ್ ಬರ್ತೀನಿ, ಬಾಯ್ ಅಮ್ಮ ಅಂತ ವಿದ್ಯನ್ ಮಗಳು ಹೇಳ್ಬೇಕಾದ್ರೆ ಸರಿ ಕಣವ ಹುಷಾರಾಗ್ ಹೋಗ್ಬಾ ಅಂತ ವಿದ್ಯಾ ಹೇಳ್ತಾಳೆ. ಸರಿ ಆಯ್ತು ಕಣವ ಅಂತ ಹೇಳ್ತಾ ಕ್ವಾಟ್ಲೆಗೋಸ್ಕರ ಭದ್ರನ್ ಮಗಳು ಕಾಯ್ತಿರ್ತಾಳೆ. ಅಣ್ತಮ್ಮ ಮಗ ಅಪ್ಪನ್ ತರ, ಮಗಳು ಅವ್ವನ್ ತರ, ನೋಡಕ್ಕೆ 2 ಕಣ್ಣು ಸಾಲಕ್ಕಿಲ್ಲ ಅಂತ ಹೇಳ್ಕೊಂಡು ಕ್ವಾಟ್ಲೆ ಖುಷಿ ಪಡ್ಬೇಕಾದ್ರೆ ಸರಿ ಕ್ವಾಟ್ಲೆ ಬೇಗ ಹೋಗು, ಮಗ ಆಚೆ ವೆಯ್ಟ್ ಮಾಡ್ತಾ ಇದೆ ಅಂತ ಭದ್ರ ಹೇಳ್ಬೇಕಾದ್ರೆ ಸರಿ ಅಣ್ತಮ್ಮ ನಾನ್ ಹೋಗಿ ಮಗಿನ ಕಾಲೇಜಿಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಕ್ವಾಟ್ಲೆ ಅಲ್ಲಿಂದ ಹೋಯ್ತಾನೆ. ಈ ಕಡೆ ವಿದ್ಯಾ ಪೇಷನ್ಸ್ನೆಲ್ಲ ನೋಡಿ ಮನಿ ಒಳಕ್ ಹೋಗಿ ಗೌಡ್ರೆ ಪೇಷನ್ಸ್ ಎಲ್ಲ ನೋಡಾಯ್ತು, ಎಲ್ರು ಹೋಗಾಯ್ತು, ಬನ್ನಿ ಇವಾಗ್ಲಾದ್ರೆ ತಿಂಡಿ ತಿನ್ನುಮ ಅಂತ ವಿದ್ಯೆ ಹೇಳ್ದಾಗ ಅಮ್ಮಿ ವಿದ್ಯಾ ನೀನನ್ನ ಎಂಟಿಯಾಗಿ ಪಡಿಯೋಕೆ ನಾನ್ ಶಾನೆ ಪುಣ್ಯ ಮಾಡಿದ್ದೆ ಅಂತ ಭದ್ರ ಹೇಳ್ಬೇಕಾದ್ರೆ ಇಲ್ಲ ಗೌಡ್ರೆ ಇದನ್ನ ನಾನ್ ನಿಮ್ಗೆ ಹೇಳ್ಬೇಕು, ನಾನ್ ಹೇಳಕ್ಕೂ ಮುಂಚೆನೆಯ ನೀವೇ ಹೇಳ್ಬಿಟ್ರಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಭದ್ರ ವಿದ್ಯನ್ನೇ ನೋಡ್ತಿರ್ತಾನೆ. ಆಗ ವಿದ್ಯಾ ಭದ್ರನ್ ನೋಡಿ ನಾಚ್ಕತಿರ್ತಾಳೆ. ಹಂಗೆಯ ಇಬ್ರು ನಗಾಡ್ತಾ ಮಾತಾಡ್ತಾ ಭದ್ರ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದನ್ನೇ ನಿದ್ದೆಗಣ್ಣಲ್ಲಿ ಹಾಡ್ ಹೇಳ್ತಾ ಕನ್ವರಿಸ್ತಾ ಇರ್ತಾನೆ. ಆಗ ಇವ್ನ್ ಹಾಡ್ ಹೇಳೋ ಶಬ್ದಕ್ಕೆ ಸರೋಗೆ ಎಚ್ಚರಿಕೆ ಆಯ್ತದೆ. ಈ ಭಾವಂಗ್ ಏನಾಗಿದೆ, ಅದು ಯಾಕೆ ಹಿಂಗ್ ಆಡ್ತಿದಾರು, ನಿದ್ದೆಗಣ್ಣಾಗು ಈ ತರ ಕೈ ಕಾಲು ಆಡಿಸ್ತಾರಲ್ಲ, ಬಾವಾ ಬಾವಾ ಎದ್ದೇಳಿ ಬಾವಾ ಅಂತ ಸರಿ ಎಬ್ಬಿಸ್ಬೇಕಾದ್ರೆ ಮಿನಿಸ್ಟರ್ ಭದ್ರೇಗೌಡ ಡಾಕ್ಟರ್ ವಿದ್ಯಾ ಭದ್ರೇಗೌಡ ಅಂತ ಭದ್ರ ಕನ್ವರಿಸ್ತಾ ಇರ್ತಾನೆ. ಬಾವಾ ಎದ್ದೇಳಿ ಬಾವಾ ಏನಾಯ್ತು ನಿಮ್ಗೆ ಅಂತ ಸರಿ ಹೇಳ್ದಾಗ ಭದ್ರ ಸಡನ್ ಆಗಿ ಎಚ್ಚರಿಕೆ ಆಗಿ ಕುತ್ಕೋತಾನೆ. ಏನಾಯ್ತು ಬಾವಾ, ಏನೇನೋ ಹೇಳ್ತಿದ್ರಿ, ಮಿನಿಸ್ಟರ್ ಭದ್ರೇಗೌಡ ಡಾಕ್ಟರ್ ವಿದ್ಯಾ ಭದ್ರೇಗೌಡ ಅಂತೆಲ್ಲ ಹೇಳ್ತಿದ್ರಿ, ಏನಾಯ್ತು ಬಾವಾ ಅಂತ ಸರು ಕೇಳ್ಬೇಕಾದ್ರೆ ಇದೆಲ್ಲ ಕನ್ಸೆ ಅಂತ ಭದ್ರ ವಿದ್ಯನ್ನ ಮತ್ತೆ ಸರುನ ನೋಡ್ತಾ ತಲೆ ಕೆರ್ಕಂದು ನೋಡ್ಬೇಕಾದ್ರೆ ಸರು ಭದ್ರನ ಅವಸ್ಥೆ ನೋಡಿ ನಗ್ತಿರ್ತಾಳೆ. ಕನ್ಸೆ ಅಂತದೇನ್ ಕನ್ಸ್ ಬಿತ್ತು ಬಾವಾ ನಿಂಗೆ ಅಂತ ಸರು ಕೇಳ್ಬೇಕಾದ್ರೆ ಸರು ನನ್ ಕನ್ಸ್ದಾಗೆ 25-20 ವರ್ಷ ಮುಂಚೆ ಹೊಂಟೋಗಿದ್ವಿ, ಅದ್ರಲ್ಲಿ ನಮ್ಮ ಅಪ್ಪ ಇವಾಗ ಕುತ್ಕತಾನಲ್ಲ ಚೇರು, ಆ ಚೇರಲ್ಲಿ ನಾ ಕುತ್ಕೊಂಡಿದ್ದೆ, ಅದ್ರಲ್ಲೂ ನಾನು ಮಿನಿಸ್ಟರ್ ಆಗಿದ್ದೆ ಅಂತ ಭದ್ರ ಹೇಳ್ಬೇಕಾದ್ರೆ ಹೌದೇ ಸೂಪರ್ ಬಾವಾ ಅಮಿಕೆ ಅಂತ ಸರು ಕೇಳ್ತಾಳೆ. ಅಮಿಕೆ ನಿಮ್ ಅಕ್ಕ ನಮ್ ಮನೆ ಬಾಗ್ಲಲ್ಲಯ್ಯ ಈ ಸುತ್ತಮುತ್ತ ಹಳ್ಳಿಲಿ ಯಾರ್ಯಾರು ಬಸ್ರಿರವ್ರೆ ಅವ್ರೆಲ್ರಿಗೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ಲು. ಅಮಿಕೆ ನಂತರ ಒಬ್ಬ ಮಗ ಕ್ರಿಕೆಟ್ ಆಡ್ ಬರ್ತೀನಿ ಕಣಪ್ಪಯ್ಯ ಅಂತ ಹೇಳ್ತಾ ನನ್ ಕಾಲಕ್ ಬಿದ್ದು ಆಶೀರ್ವಾದ ತಕೊಂಡೋದ. ಆಮೇಲೆ ನಾನ್ ಅವನ್ಗೆ ಕಾರ್ ಎಲ್ಲ ಗಿಫ್ಟ್ ಕೊಟ್ಟೆ ಗೊತ್ತೇ. ಆಮೇಲೆ ಅವನು ಇಂಗ್ಲಿಷ್ ಅಲ್ಲಿ ಥ್ಯಾಂಕ್ಸ್ ಡ್ಯಾಡಿ, ಲವ್ ಯು ಡ್ಯಾಡಿ ಅಂತೆಲ್ಲ ಹೇಳ್ಬಿಟ್ಟು ಹೋಯ್ತಿದ್ದ. ಆಮೇಲೆ ನಿಮ್ ಅಕ್ಕನ್ ತರನೆಯ ಒಬ್ಳು ಮಗಳು, ಅವಳು
ಡಾಕ್ಟರ್ ಓದ್ತಾವಳೆ ನನ್ ಹೇಳ್ಬಿಟ್ಟು ಅವಳು ಕಾಲೇಜ್ಗೆ ಹೋಯ್ತಿದ್ಲು. ನಿಮ್ ಅಕ್ಕನ ನಾನು ಮಾತಾಡ್ತಾ ನಗಾಡ್ತಾ ಖುಷಿಯಾಗಿರೋ ತರ ಒಂದ್ ಕನ್ಸನ್ ಕಂಡೆ ಅಂತ ಭದ್ರ ಹೇಳ್ಬೇಕಾದ್ರೆ ಬಾವಾ ತುಂಬಾ ಚೆನ್ನಾಗದೆ. ನೀವು ದೊಡ್ಡ ಮಾವಯ್ಯನ್ ತರ ಅವ್ರ ಗೆಟಪ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ರಿ ಅಲ್ವೇ ಅಂತ ಸರಿ ಹೇಳ್ಬೇಕಾದ್ರೆ ಹೌದು ಸರು ಅಂತ ಭದ್ರ ನಾಚ್ಕತಿರ್ತಾನೆ. ಹೌದು ಬಾವಾ, ಈ ಕನ್ಸಿನ್ ಮೂಲಕ ನಿಮ್ಗೇನ್ ಗೊತ್ತಾಯ್ತದೆ ಹೇಳಿ ಅಂತ ಸರು ಕೇಳ್ಬೇಕಾದ್ರೆ ಏನ್ ಗೊತ್ತಾಗ್ಬೇಕು ಅಂತ ಭದ್ರ ಕೇಳ್ತಾನೆ. ಇನ್ನು 25-20 ವರ್ಷ ಆದ್ರೂ ಸಹ ನೀವು ಅಕ್ಕ ಇಬ್ರು ಒಟ್ಟಿಗೆ ಇದೀರಿ ಅಂತ ಆಯ್ತು. ಅದ್ರಲ್ಲೂ ನಿಮ್ಗೆ ಅವಳಿ ಜವಳಿ ಮಕ್ಳುಗಳು ಅಂತ ಆಯ್ತು. ಅವರು ನೋಡಕ್ಕೆ ನಿಮ್ ತರಾನೇ ಇರ್ತಾರೆ ಅಂತಾನೂ ಆಯ್ತು. ನೀವು ಒಂದೇ ಕುಟುಂಬ ಆಗಿ ಸಂತೋಷವಾಗಿ ಇದೇ ಮನೇಲಿ ಇರ್ತೀರಾ ಅಂತ ಆಯ್ತು. ಯಾವತ್ತಾದ್ರೂ ಒಂದ್ ದಿವ್ಸ ಈ ಕನ್ಸು ನನ್ಸಾಗೆ ಆಯ್ತದೆ ನೋಡ್ತೀರಿ ಬಾಬಾ ಅಂತ ಸರು ಹೇಳ್ಬೇಕಾದ್ರೆ ಗೋಡೆ ಮೇಲಿರೋ ಅಲ್ಲಿ ಲೊಚ್ಕೊಟ್ಟೋದಕ್ಕೆ ಶುರು ಮಾಡ್ತದೆ. ನೋಡಿದ್ರ ಬಾವಾ, ಅಲ್ಲಿ ಕೂಡ ಲೊಚ್ಕೊಡ್ತಾ ಇದೆ. ಖಂಡಿತ ಈ ಕನ್ಸು ನಿಜ ಆಯ್ತದೆ ನೋಡ್ತೀರಿ ಬಾವಾ ಅಂತ ಸರು ಹೇಳ್ಬೇಕಾದ್ರೆ ಮಂತ್ರಿ ಭದ್ರೇಗೌಡ, ಡಾಕ್ಟರ್ ವಿದ್ಯಾ ಭದ್ರೇಗೌಡ, ಅಬ್ಬಾ ಕೇಳಕ್ಕೆ ಸಖತ್ತಾಗದೆ ಅಲ್ವೇ ಅಂತ ಭದ್ರೆ ಹೇಳ್ಬೇಕಾದ್ರೆ ಹೌದು ಬಾವಾ ಅಂತ ಹೇಳ್ತಾ ಸರು ವಿದ್ಯನ್ ಮುಖನೇ ನೋಡ್ತಿರ್ತಾಳೆ. ವಿದ್ಯಾ ಮಾತ್ರ ಆರಾಮಾಗಿ ಮಲ್ಗಿರ್ತಾಳೆ. ಭದ್ರನು ಅಷ್ಟೇಯ ವಿದ್ಯನ್ ಮುಖ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾನೆ. 20-25 ವರ್ಷ ಆದ್ರೂನು ನಾವಿಬ್ರು ಒಟ್ಟಿಗೆ ಇದೀವಿ ಅಂತ ಅಂದ್ರೆ ನಾವಿಬ್ರು ಬ್ಯಾರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ಯಾವ್ರೆ ನನ್ ಕನ್ಸಲ್ಲಿ ನೀವಿಬ್ರು ಒಟ್ಟಿಗೆ ಒಂದಾಯ್ತಿರಿ ಅಂತ ಏಳು ತರ ಅನ್ನಿಸ್ತಾ ಇದೆ. ಅದ್ಯಾವ್ರ ಹೇಳ್ದಂಗೆ ಈ ಕನ್ಸು ನಿಜ ಆಗ್ಬಿಟ್ರೆ ಅಷ್ಟೇ ಸಾಕು ಅಂತ ಅನ್ಕೊಂಡು ಭದ್ರ ವಿದ್ಯೆನೇ ನೋಡ್ಕೊಂಡ್ ಮನಿಕತಾನೆ. ಈ ಕಡೆ ಶಿವರಾಮೇಗೌಡ್ರು ಬೆಳಗ್ಗೆನೆ ಎದ್ದು ಪೇಪರ್ ಓದ್ಬೇಕಾದ್ರೆ ಅಮ್ಮಮ್ಮ ಹೋಗಿ ಅವ್ರ ಹತ್ರ ಕುತ್ಕೊಂಡು ಲೋ ಶಿವರಾಮ, ಆ ವಿದ್ಯೆನಿಂದ ನಿಮ್ ಜೀವ ಎಲ್ಲ ಉಳಿದದೆ, ಅದ್ರಿಂದಾಗಿ ಈ ಮನೆಗೆ ಒಳ್ಳೇದಾಗದೆ, ನೀನೇ ಯೋಚನೆ ಮಾಡ್ಲಾ. ಇಷ್ಟೆಲ್ಲಾ ಆದ್ಮೇಕು ನಾವು ಅವಳನ್ನ ಈ ಮನೆಯಿಂದ ದೂರ ಇಡ್ಬೇಕೆ, ಇನ್ನು ಅವಳು ಔಟ್ ಹೌಸ್ ಅಲ್ಲಿ ಇರ್ಬೇಕೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಅಯ್ಯೋ ಅಪ್ಪ, ನಾವೇನು ಅವಳನ್ನ ಅಲ್ಲೋಗಿರು ಅಂತ ಹೇಳಿದ್ವಿ, ಅವಳಿಗೆ ಕೊಬ್ಬು ಜಾಸ್ತಿ ಆಗಿ ನಾನ್ ಔಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟೋದದ್ದು ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ ಸುಮ್ಕೆ ಕುತ್ಕೊಳೆ, ಅವಳೇನು ಕೊಬ್ಬು ಜಾಸ್ತಿ ಆಗಿ ಹೇಳಿಲ್ಲ, ಸ್ವಾಭಿಮಾನದಿಂದ ಹೇಳಿರೋದು ಕಣೆ, ಎಲ್ಡಕ್ಕೂ ವ್ಯತ್ಯಾಸ ಅದೆ, ನೀನು ಸುಮ್ಕೆ ಕುತ್ಕೊಂಡಿದ್ರೆ ಸರಿ ಅಂತ ಅಮ್ಮಮ್ಮ ಸಾವಿತ್ರಿ ಮ್ಯಾಗೆ ರೇಗಾಡ್ತಾರೆ. ಇಂತ ಒಳ್ಳೆ ಸೊಸೆಗೆ ನಾವು ಡೈವರ್ಸ್ ಕೊಟ್ಟು ಕಳ್ಸಿದ್ರೆ ತೆಪ್ಪಾಯ್ತದಲ್ವೇ, ಒಸಿ ಯೋಚನೆ ಮಾಡ್ಲಾ, ಇಂತ ಒಳ್ಳೆ ಹುಡುಗಿನ ನಾವ್ ಕಳ್ಕಬಾರ್ದು ಕಣ್ಲಾ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಅವ್ವ ನೀನ್ ಹೇಳ್ತಾ ಇರೋದು ಸತ್ಯನೇಯ, ಆದ್ರೆ ಈ ವಿಷಯದಾಗೆ ತೀರ್ಮಾನ ತಕೊಳಕ್ಕೆ ನನ್ಗೇನ್ ಅಧಿಕಾರ ಇದ್ದದ್ ಹೇಳು. ವಿದ್ಯನ್ ಜೊತೆ ಸೇರಿ ಜೀವನ ಮಾಡ್ಬೇಕಾಗಿರೋ ಭದ್ರನೇ ಇದ್ರ ಬಗ್ಗೆ ತೀರ್ಮಾನ ತಕಬೇಕು. ಅವ್ನ್ ಮನ್ಸ್ನಾಗೆ ಏನದೆ ಅಂತ ತಿಳ್ಕೊಳ್ದೆ ನಾನೇನ್ ನಿರ್ಧಾರ ತಕೊಳಕಾದದ್ದು ನೀನೇ ಹೇಳವ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಅಣ್ಣ ನೀ ಸರಿಯಾಗಿ ಹೇಳ್ದೆ, ಭದ್ರಂಗೆ ಆ ವಿದ್ಯನ್ ಕಂಡ್ರೇನೆ ಆಗಕ್ಕಿಲ್ಲ, ಅಂತದ್ರಾಗೆ ಸುಮ್ಕೆ ಅವಳ ಜೊತೆ ಸೇರಿ ಜೀವನ ಮಾಡು ಅಂತ ಅವ್ನ್ ಮ್ಯಾಕೆ ನಾವು ಭಾರ ಹಾಕಿ ಅವ್ನ್ಗೆ ನೋವು ಕೊಡ್ಬಾರ್ದಣ್ಣ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಸಾವಿತ್ರಿ, ಭದ್ರಂಗೆ ವಿದ್ಯೆ ಇಷ್ಟ ಇಲ್ಲ ಅನ್ನೋದು 3 ತಿಂಗಳು ಹಿಂದಿನ ಮಾತು. ಆ ಕತೆನ ಇವಾಗ ಯಾಕೆ ಮಾತಾಡ್ತಿದ್ದೀನಿ ನೀನು? ಈಗ ಅವರಿಬ್ರು ಅನ್ಯೋನ್ಯವಾಗಿ ಜೊತೆಗವ್ರೆ, ಚೆನ್ನಾಗ್ ಮಾತಾಡ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಇತ್ತೀಚೆಗೆ ಅವರಿಬ್ರು ಜಗಳನೆ ಮಾಡ್ತಿಲ್ಲ ಗೊತ್ತೇ. ಹೇಳ್ಬೇಕು ಅಂದ್ರೆ ಒಬ್ರು ಮ್ಯಾಗಿರೋ ಪ್ರೀತಿ ಇನ್ನೊಬ್ರಿಗೆ ಜಾಸ್ತಿ ಆಯ್ತಾ ಹೋಯ್ತಾ ಅದೇ ಹೊರ್ತು ಕಮ್ಮಿ ಅಂತೂ ಆಯ್ತಿಲ್ಲ ಅಂತ ಮೋಹನ್ ಅವ್ರು ಹೇಳ್ಬೇಕಾದ್ರೆ ಇದು ಅಮ್ಮಮ್ಮ ಮತ್ತೆ ಶಿವರಾಮೇಗೌಡ್ರಿಗೂ ಸರಿ ಅಂತ ಅನ್ನಿಸ್ತದೆ. ಅಲ್ಲ ಅಮ್ಮಮ್ಮ, ಅವಳು ಮಾಡಿದ್ ಒಳ್ಳೆ ಕೆಲ್ಸ ಮಾತ್ರ ನೀನು ಲೆಕ್ಕಾಚಾರ ಮಾಡಿ ಮಾತಾಡ್ತೀಯಲ್ಲ, ಅವಳು ಮಾಡಿದ್ ಮೋಸ, ಅನ್ಯಾಯ, ಸುಳ್ಳು ಹೇಳಿರೋದು ಅದೆಲ್ಲ ಮರ್ತ್ಬಿಟ್ಟ? ಹೊಟ್ಟೆಲಿ ಮಗ ಅದೇ ಅಂತ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಯಾಮರ್ಸಿದ್ದು ಅದನ್ನು ಮರ್ತೋಗ್ಬಿಟ್ಟ ಅಂತ ವಿನಂತಿ ಕೇಳ್ಬೇಕಾದ್ರೆ ಸುಮ್ಕೆ ಕುತ್ಕೊಳೆ, ನೀನೇನೋ ಬಾರಿ ಒಳ್ಳೆವಳು ಅಂತ ನಾಟಕ ಮಾಡ್ಬೇಡ. ಎಲ್ಲಾರ್ ಮಾಡಿರೋ ತೆಪ್ಪನ್ನು ತೂಕ ಮಾಡಿದ್ರೆ ಅವಳು ಮಾಡಿರೋ ತೆಪ್ಗಿಂತ ಅವಳು ಮಾಡಿರೋ ಒಳ್ಳೆ ಕೆಲ್ಸಗಳೇ ತೂಕ ಹೆಚ್ಚಾಗ್ ಕಾಣಿಸ್ತದೆ. ನಿಮ್ಮಂಗಲ್ಲ ಅವಳು. ಸುಮ್ಕೆ ಏನೇನೋ ಮಾತಾಡಿ ನಿಮ್ ಬಂಡವಾಳನ ನೀವೇ ಬಯಲ್ ಮಾಡ್ಕೋಬೇಡಿ ಅಂತ ಅಮ್ಮಮ್ಮ ಸಾವಿತ್ರಿ ಮತ್ತೆ ವಿನಂತಿಗೆ ರೇಗಾಡ್ತಾರೆ. ಲೋ ಶಿವರಾಮ, ಒಂದ್ ಸ್ವಲ್ಪ ಭದ್ರನ್ನ ಕರೆದು ಇದ್ರ ಬಗ್ಗೆ ಮಾತಾಡ್ಲಾ? ನೀನ್ ಮಾತಾಡಿದ್ರೆ ಅವ್ನು ಇಲ್ಲ ಅಂತ ಹೇಳೋಕಿಲ್ಲ, ಖಂಡಿತ ಇದ್ರ ಬಗ್ಗೆ ಹೊಸಿ ಯೋಚನೆ ಮಾಡ್ತಾನೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಶಿವರಾಮೇಗೌಡ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಹಂಗೆ ಅವರು ಕ್ವಾಟ್ಲಿನ ಕರೆದು ಭದ್ರನ್ನ ನಾನ್ ಕರಿತಾವನಿ ಅಂತ ಕರ್ಕ ಬರೋಗು ಅಂತ ಕಳಿಸ್ತಾರೆ. ಸರಿ ಆಯ್ತು ಮಾವಯ್ಯ ಅಂತ ಹೇಳ್ತಾ ಹೋಗಿ ಕ್ವಾಟ್ಲೆ ಭದ್ರನ್ನ ಕರ್ಕ ಬರ್ತಾನೆ. ಏನಪ್ಪಯ್ಯ ಏನೋ ಕರೆದ್ರಂತೆ ಅಂತ ಭದ್ರ ಕೇಳ್ಬೇಕಾದ್ರೆ ಭದ್ರ, ನಾನ್ ಇವಾಗ ಮಾತಾಡ್ಬೇಕು ಅನ್ಕೊಂಡ್ರೆ ವಿಷಯ ನಿನ್ಗಿಷ್ಟ ಅದೋ ಇಲ್ವೋ ಗೊತ್ತಿಲ್ಲ, ಆದ್ರೂ ನನ್ ಮನ್ಸ್ನಾಗ ಏನ್ ಅನ್ನಿಸ್ತಾದೋ ಅದನ್ನ ನಿನ್ಗೆ ಹೇಳ್ತೀನಿ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಅಯ್ಯೋ ಅಪ್ಪಯ್ಯ, ನನ್ನ ಹತ್ರ ಹೇಳಕ್ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀರಿ, ಅದೇನು ಅಂತ ಹೇಳಿ ಪರವಾಗಿಲ್ಲ ಅಂತ ಭದ್ರ ಹೇಳ್ತಾನೆ. ಹೊಸದಿಂದಿಂದೆ ನಿಮ್ ಮನ್ಸ್ಗೆ ನೋವ ತರ ವಿದ್ಯಾ
ಹೊಸಿ ಕೆಲ್ಸಗಳನ್ನ ಮಾಡಿದ್ಲು. ಅದು ನಿಜನಿಯ, ಅದನ್ನ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಸಮಯದಾಗೆ ನೀನು ವಿದ್ಯಿನ್ ಮ್ಯಾಗೆ ಕೋಪ ಮಾಡ್ಕೊಂಡಿದ್ದೆ. ನೀನ್ ಕೋಪದಲ್ಲೂ ನ್ಯಾಯ ಅದೇ, ಇಲ್ಲ ಅಂತ ಹೇಳ್ತಿಲ್ಲ. ಆ ವಿಷಯದಾಗೆ ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ವಿ. ಈಗ ಸ್ವಲ್ಪ ದಿವಸ ಕಳೆದ್ಮ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ವಿದ್ಯಾ ಅವಳು ಮಾಡಿರೋ ಗಾಯಕ್ಕೆಲ್ಲ ಔಷಧಿ ಹಚ್ಚಿ ಅವಳ ತಪ್ಪನ್ನೆಲ್ಲ ಮರೆಯೋ ರೀತಿ ನಮ್ ಕುಟುಂಬಕ್ಕೆ ಒಳ್ಳೇದನ್ನೆಲ್ಲ ಮಾಡವಳೆ. ನಿಮ್ ಅಮ್ಮಮ್ಮ ಹೇಳ್ದಂಗೆ ಕಣ್ಮಣಿ ಮದ್ವೆ ವಿಷಯದಾಗೆ ಆ ಮದ್ವೆ ಗಂಡ ಕೆಟ್ಟವನು ಅಂತ ಕಂಡಿಡ್ದು ಹೇಳಿದ್ಲು. ಆಮೇಲೆ ನಾವು ನಮ್ಮ ಮನೆಯವರೆಲ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ಬೇಕಾದ್ರೆ ಕಾಡ್ಗೋಗಿ ಔಷಧಿ ತಂದು ನಮ್ ಜೀವನ ಉಳಿಸಿದ್ಲು. ಇಂಥ ಹುಡ್ಗಿನ ನಮ್ ಕುಟುಂಬದಿಂದ ದೂರ ಮಾಡ್ಕೋಬೇಕೆ ಅಂತ ನನ್ ಮನ್ಸಲ್ಲೂ ಅಮ್ಮಮ್ಮನ್ ಮನ್ಸಲ್ಲೂ ಯಾವ್ದೋ ಒಂದು ಮೂಲೆಯಾಗೆ ಒಂದು ಪ್ರಶ್ನೆಯಾಗಿ ಹೋರಾಡ್ತಾ ಇದೆ. ಇಂಥ ಒಳ್ಳೆ ಹುಡ್ಗಿನ ನಾವ್ ಯಾಕಪ್ಪ ದೂರ ಮಾಡ್ಬೇಕು? ಇದು ನಮ್ಮಿಬ್ರು ಮನ್ಸಲ್ಲಿರೋ ಅಂತ ಪ್ರಶ್ನೆ. ಇದಕ್ಕೆ ನೀನೇ ಉತ್ತರ ಕೊಡ್ಬೇಕು ಕಣಪ್ಪ. ಅದೇನು ಅಂತ ನೀನೇ ಹೇಳು. ನಮ್ ಪ್ರಶ್ನೆನ ನಾವ್ ಹೇಳಿದೀವಿ, ನೀನ್ ಉತ್ತರನ ನೀನ್ ಕೊಡು ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ ಅಪ್ಪಯ್ಯ ಯಾವಾಗ ನನ್ನ ಜೀವಕ್ಕೆ ಜೀವಾಗಿರೋ ನಿಮ್ ಜೀವನ ಉಳಿಸಿದ್ಲೋ ಅವಳೆ ಔಷಧಿ ತಕ ಬಂದವಳೆ ಅಂತ ನನಗ್ ಗೊತ್ತಾಯ್ತೋ ಆಗ್ಲೇ ಅವಳ ಮ್ಯಾಕಿರೋ ಕೋಪ ದ್ವೇಷ ಎಲ್ಲ ಮರ್ತೋಯ್ತು ಕಣಪ್ಪಯ್ಯ ಅಂತ ಭದ್ರ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮೋಹನ್ ಅವ್ರಿಗೆ ಅಮ್ಮಮ್ಮಂಗೆ ಶಿವರಾಮೇಗೌಡರಿಗೆ ತುಂಬಾನೇ ಖುಷಿ ಆಯ್ತದೆ. ಈಗ ಅವಳ ಬಗ್ಗೆ ನನ್ಗೆ ಯಾವ್ದೇ ರೀತಿ ಕೋಪ ಇಲ್ಲ ಅಪ್ಪಯ್ಯ, ಎಲ್ಲ ಒಳ್ಳೆ ಭಾವನೆನೇ ಅದೇ ಅಂತ ಭದ್ರ ಹೇಳ್ಬೇಕಾದ್ರೆ ಅವ್ವ ಉಲ್ಕೆರವ್ವ ನನ್ ಮೊಮ್ಮಗನ್ ಮನ್ಸನ್ ಬದ್ಲಾಯಿಸ್ತಲ್ಲ, ನಿನ್ಗೆಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಿಲ್ಲ ಕಣವ. ಮತ್ತೆ ಭದ್ರ ಇನ್ನೇನ್ಲ ಮಾಡ್ತಿ ಹೇಳ? ಹೋಗಿ ಅವಳತ್ರ ಇನ್ಮ್ಯಾಕೆ ಗಲಾಟಿ ಎಲ್ಲ ಬೇಡ, ನಾವಿಬ್ರು ಒಂದಾಗಿರುಮ ಅಂತ ಹೋಗಿ ಅವಳ ಜೊತೆ ರಾಜಿ ಆಗ್ಲಾ, ಹೋಗಿ ಅವಳನ್ನ ಕೈ ಹಿಡ್ದು ಕರ್ಕ ಬರೋಗು ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಭದ್ರ ಯೋಚನೆ ಮಾಡ್ತಿರ್ತಾನೆ. ಹೌದು ಕಣ್ಲ ಭದ್ರ, ವಿದ್ಯಿನ್ನ ನೀನೆ ಹೋಗಿ ಮಾತಾಡಿ ಮನೆ ಕರ್ಕ ಬಾ ಅಂತ ಮೋಹನ್ ಅವ್ರು ಹೇಳ್ತಾರೆ. ಆದ್ರೆ ಇವ್ರಿಬ್ರು ಇಂತ ಒಂದು ನಿರ್ಧಾರ ಮಾಡೋರಲ್ಲ ಅಂತ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಹುರ್ಕತಿರ್ತಾರೆ. ಭದ್ರ ಯೋಚನೆ ಮಾಡ್ತಿರೋದನ್ನ ನೋಡಿ ಲೋ ಭದ್ರ ಇಷ್ಟೆಲ್ಲಾ ಮಾತಾಡ್ತಿದ್ರು ಎಲ್ಲ ಯೋಚನೆ ಮಾಡ್ತಿದ್ದಿ ಅಂತ ಅಮ್ಮಮ್ಮ ಕೇಳ್ತಾರೆ. ಅಮ್ಮಮ್ಮ ನೀ ಹೇಳಿದು ನನ್ಗೆ ಅರ್ಥ ಆಯ್ತಾ ಅದೇ, ಆದ್ರೆ ಇವತ್ತು ಅವಳು ಒಳ್ಳೆ ಕೆಲ್ಸ ಮಾಡಿದ್ಲು ಅಂತ ಓಡೋಗಿ ಬಾ ನಮ್ ಮನೆಗ್ ಹೋಗುಮ ಇಬ್ರು ಜೊತೆಯಾಗಿ ಜೀವನ ಮಾಡುಮ ಅಂತ ಹೇಳಿದ್ರೆ ಅವಳು ಕೇಳಳೆ. ಇದ್ರಿಂದ ನನ್ ಮನ್ಸ್ಗೂ ಯಾಕೋ ಒಪ್ಕತಾ ಇಲ್ಲ ಅಂತ ಭದ್ರ ಹೇಳ್ತಾನೆ. ಯಾಕ್ಲ ಹಿಂಗ್ ಹೇಳ್ತಿದ್ಯಾ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಅಮ್ಮಮ್ಮ ನಾನು ಅವಳ ಮೇಕೆ ಎಷ್ಟು ಪಿರುತಿ ತೋರ್ಸಿದೀನೋ ಅಷ್ಟೇ ಕ್ವಾಪನು ತೋರ್ಸಿದೀನಿ. ಕೊನೆಗಿತ ಅವಳ ಜೊತೆ ಜಗಳ ಮಾಡ್ಕೊಂಡು ಕೆಟ್ ಮಾತೆಲ್ಲ ಬೈದೀನಿ. ಇದ್ರಿಂದ ಅವಳಿಗೆ ಶಾನೆ ನೋವಾಗದೆ. ಆ ನೋವ್ಗೆಲ್ಲ ನಾನೇ ಔಷಧಿ ಹಚ್ಚಿ ಆ ಗಾಯ ಎಲ್ಲ ಸರಿ ಹೋದ್ಮ್ಯಾಕೆ ಅವಳತ್ರ ನಿಧಾನಕ್ಕೆ ಇದ್ರ ಬಗ್ಗೆ ಮಾತಾಡಿ ಮತ್ತೆ ಇಬ್ರು ಈ ಮನೆಯಲ್ಲಿ ಒಂದಾಗಿ ಜೀವನ ಮಾಡುಮ ಅಂತ ಅವಳನ್ನ ಒಪ್ಸಿ ಕರ್ಕ ಬತ್ತೀನಿ ಅಮ್ಮಮ್ಮ ಅಂತ ಭದ್ರ ಅಮ್ಮಮ್ಮನ ಹತ್ರ ಹೇಳ್ದಾಗ, ನೋಡ್ಲಾ ಭದ್ರ 1000 ಇದ್ರು ಅವಳು ನಿನ್ ಹೆಂಡತಿ ಕಣ್ಲಾ, ನೀನ್ ಹೋಗಿ ಒಂದೇ ಒಂದ್ ಮಾತು ಪ್ರೀತಿಯಿಂದ ಮಾತಾಡಿ ಅವಳನ್ನ ಮನೆಗ್ ಬಾ ಅಂತ ಕರೀಲಾ, ಅವಳು ಖಂಡಿತ ಬತ್ತಾಳೆ. ಅವಳು ಆಗಕ್ಕಿಲ್ಲ ಅಂತ ಹೇಳದೇ ಇಲ್ಲ ಕಣ್ಲಾ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಅಮ್ಮಮ್ಮ ಅವಳು ನನ್ ಹೆಂಡತಿನೇ ಇರ್ಬೋದು, ಆದ್ರೆ ಅವಳು ಒಬ್ಳು ಮನುಷ್ಯಲ್ವೇ, ನಾನು ಅವಳಿಗೆ ತುಂಬಾನೇ ನೋವು ಕೊಟ್ಟಿದೀನಿ ಅಂತ ನಂಗೆ ಚಂದ ಗೊತ್ತದೆ. ಈಗ ಅವಳ ಜೊತೆ ಜೀವನ ಮಾಡ್ಬೇಕು ಅಂತ ನನ್ಗೆ ಆಸೆ ಬಂದಾಗ ಎಲ್ಲದನ್ನು ಮರ್ತು ಬಂದ್ಬಿಡು ಅಂದ್ರೆ ಅವಳ ಮನ್ಸ್ಗಾಗಿರೋ ನೋವನ್ನ ಸರಿ ಮಾಡೋರು ಯಾರು? ನನ್ ಮನ್ಸ್ಗೂ ಶಾನೆ ಕಷ್ಟ ಆಯ್ತದೆ ಅಮ್ಮಮ್ಮ. ನಾನ್ ಮಾಡಿರೋ ತೆಪ್ಗೆ ನಾನೇ ಪ್ರಾಯಶ್ಚಿತ್ತ ಹುಡುಕ್ತೀನಿ, ನನ್ನಿಂದ ಆಗಿರೋ ನೋವ್ಗೆ ನಾನೇ ಸರಿ ಮಾಡ್ತೀನಿ. ಆಮೇಲೆ ಅವಳ ಹತ್ರ ಇಬ್ರು ಜೊತೆಯಾಗಿ ಬಾಳೋದ್ರ ಬಗ್ಗೆ ಮಾತಾಡ್ತೀನಿ ಅಮ್ಮಮ್ಮ ಅಂತ ಭದ್ರ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಅಮ್ಮಮ್ಮ ಶಿವರಾಮೇಗೌಡ್ರು ಮತ್ತೆ ಮೋಹನ್ ಅವ್ರಿಗೆ ಖುಷಿ ಆದ್ರೆ ಸಾವಿತ್ರಿ ಮತ್ತೆ ವಿನಂತಿಗ್ ಮಾತ್ರ ಶಾಕ್ ಆಯ್ತಿರ್ತದೆ. ಆಗ ಶಿವರಾಮೇಗೌಡ್ರು ಭದ್ರಿನ ಹತ್ರ ಬಂದು ನಿನ್ನಂತ ಮಗನ್ ಪಡೆಯೋದಕ್ಕೆ ನಾನ್ ತುಂಬಾನೇ ಪುಣ್ಯ ಮಾಡಿದ್ದೆ ಕಣ್ಲ, ಹೋಗು ನಿನ್ ಮನ್ಸಿಗೆ ಹೆಂಗ್ ಬರ್ತದೋ ಹಂಗೆ ಮಾಡು ಅಂತ ಹೇಳ್ತಾ ಶಿವರಾಮೇಗೌಡ್ರು ಭದ್ರಂಗೆ ಹೇಳ್ ಕಳಿಸ್ತಾರೆ. ಭದ್ರ ಖುಷಿಯಾಗಿ ಅಲ್ಲಿಂದ ಹೊರಡ್ತಾನೆ. ಅವ್ವ ಉಲ್ಕೆರವ್ವ ಎಲ್ಲ ಇದೇ ರೀತಿ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಕಣವ ಅಂತ ಅಮ್ಮಮ್ಮ ಅದ್ಯಾರಿಗೆ ಕೈ ಮುಗ್ದು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನನಗೇನೆ ಮುಂದೆ ಬರ್ತೀನಿ.